ಸ್ನೇಹಿತರೆ ನಮಸ್ಕಾರ. ಸಮಸ್ತ ಎಲ್ಲ ನನ್ನ ಕನ್ನಡಿಗರಿಗೂ ಫೇಸ್ಬುಕ್ನಲ್ಲಿ ಲೈವ್ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿರಿಗೂ ಲೈವ್ ಮಾಡ್ತಾ ಇರೋ ವಿಷಯ ನನ್ನ ಈ ಒಂದು ಲೈವ್ನಲ್ಲೇ ನಾನು ಹಾಕಿದ್ದೀನಿ. ಸಾವಿಗೀಡಾದ ಹೆಣ್ಣು ಮಗಳು. ಈ ಹೆಣ್ಣು ಮಗಳ ವಯಸ್ಸು 19. ಇವತ್ತಿಗೆ ಈ ಹೆಣ್ಣು ಮಗಳು ಸತ್ತು ಎಷ್ಟು ದಿನ ಆಯಿತು ತಾಯಿ? 12 ದಿವಸ ಆಯಿತು. 12 ದಿವಸ ಆಗಿದೆ ಈ ಹೆಣ್ಣು ಮಗಳು ಸತ್ತಿ. FIR ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ನಿಮ್ಮ ಮುಂದೆನೇ ಈ FIR ಕೂಡ ನಾನು ಇಡ್ತೇನೆ. ಜೊತೆಗೆ ಗೀತಾಂಜಲಿ 19 ವಯಸ್ಸಿನ ಹೆಣ್ಣು ಮಗಳು, ಬಾಳಿ ಬೆಳಗಬೇಕಾಗಿದ್ದ ಹೆಣ್ಣು ಮಗಳು. ಈಗಾಗಲೇ ನಾನು ಪ್ರತಿಯೊಂದು ಹೆಣ್ಣು ಮಕ್ಕಳ ವಿಷಯ ಅಂತ ಬಂದಾಗ ಪದೇ ಪದೇ ಹೇಳುವ ಮಾತು ಏನಂದರೆ, ಹೆಣ್ಣು ಮಕ್ಕಳ ಸಂಖ್ಯೆ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಅತಿ ಕಡಿಮೆಯಾಗಿದೆ. ಅದರಲ್ಲೂ ಕೆಲವೊಂದು ಹೆಣ್ಣು ಮಕ್ಕಳು ಹುಡ್ತಾನೆ ಅಬಾರ್ಷನ್ನು, ಹೊಟ್ಟೆಲಿದ್ದಾಗೆ ಹೆಣ್ಣು ಮಗಳನ್ನು ಗೊತ್ತಾದಾಗೆ ಅಬಾರ್ಷನ್ ಮಾಡ್ತಾರೆ. ಹೆಣ್ಣು ಮಗಳು ಹುಟ್ಟಿದ ಮೇಲೆ ಹೆಣ್ಣು ಮಗಳ ಮೇಲೆ ಹೆಣ್ಣು ಹುಡ್ಬಿಡ್ತಾ ಅಂತ ಅವಳನ್ನ ಕಡೆಗಣಿಸುವಂಥ ಕೆಲಸ ಮಾಡ್ತಾರೆ. 1ನೇ ಕ್ಲಾಸಿಂದ LKG ಫ್ರೀ ನರ್ಸರಿಯಿಂದ 1ನೇ ಕ್ಲಾಸಿಂದ ಡಿಗ್ರಿವರೆಗೂ ಓದಿಸೋದಕ್ಕೆ ಆ ತಂದೆ ತಾಯಿಗಳು ಪಡುವಂತಹ ಕಷ್ಟ ಎಷ್ಟಿಷ್ಟು ಇರುತ್ತೆ ಅಂತ ಪ್ರತಿಯೊಂದು ಹೆಣ್ಣು ಮಕ್ಕಳು ಓದ್ಕೊಂಡಿರುವಂಥ ಮನೆಯಲ್ಲಿ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ಅದ್ರ ಮಧ್ಯೆ ಸ್ಕೂಲ್ ಟೈಮಲ್ಲಿ, ಕಾಲೇಜುಗಳಲ್ಲಿ ಆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋದು, ಈಗ ಜನ್ರೇಷನ್ ಹೇಗಾಗೋಗಿದೆ ಅಂತಂದರೆ, ಬೇಲಿನೇ ಎದ್ದು ಹೊಲ ಮೇಯೋ ರೀತಿ. ಮೊನ್ನೆ ಮೈಸೂರಲ್ಲಿ ಒಂದು ಶಾಲೆಯ ಒಂದು ಶಿಕ್ಷಕರು ವಿದ್ಯಾರ್ಥಿಯ ಮೇಲೆ ರೇಪ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನ ಕಾಲೇಜ್ಗೆ, ಸ್ಕೂಲ್ ಕಳ್ಸಿದ್ರೇನೋ ಅವರು ಸುರಕ್ಷಿತವಾಗಿ ಮನೆಗೆ ಬರ್ತಾರೋ ಇಲ್ಲೋ ಅನ್ನೋ ಕಾಲಘಟ್ಟದಲ್ಲಿ ಈ ಹೆಣ್ಣು ಮಗಳನ್ನ ಇವತ್ತು ಈ ಕುಟುಂಬ ಕಳ್ಕೊಂಡಿದೆ. ನೋವಲ್ಲಿ ಕೈ ತೊಳಿತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಯಾವ ಮಟ್ಟಿಗೆ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ನಂಬಿಕೆ ಇಲ್ಲ. ನಮ್ಮ ಮಗಳು ಸತ್ತಿ ಇವತ್ತಿಗೆ 13 ದಿವಸ ಆಗಿದೆ. ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. FIR ಅಲ್ಲಿ ಕ್ಲೀನಾಗಿ ಅವಳ ಸಾವಿಗೆ ನೇರ ಹೊಣೆ ರವಿ ಮತ್ತು ತೇಜಸ್ ಎಂಬುವ ವ್ಯಕ್ತಿಗಳೇ ನೇರ ಹೊಣೆ ಅಂತ ಸಾಕ್ಷ್ಯಾಧಾರಗಳೊಂದಿಗೆ ಗಟ್ಟಿಯಾಗಿ ನಾವು FIR ಬುಕ್ ಮಾಡಿದ್ರೇನು ನಮಗೆ ಯಾವುದೇ ಒಂದು ನ್ಯಾಯ ಸಿಗ್ತಾ ಇಲ್ಲ. ದಯವಿಟ್ಟು ನಮಗೆ ನಿಮ್ಮ ಮುಖಾಂತರ ಆದರೂ, ಜನರ ಮುಖಾಂತರ ಆದರೂ ನನಗೆ ನ್ಯಾಯ ಸಿಗಲಿ ಅಂತ ಆ ನೊಂದ ತಂದೆ ತಾಯಿಗಳು ನಮ್ಮ ಆಫೀಸ್ಗೆ ಇಷ್ಟೊತ್ತಲ್ಲಿ ಹುಡುಕೊಂಡು ಬಂದು ತನ್ನ ಕಣ್ಣೀರನ್ನ ಮೂಲಕ ಜನರ ಮುಂದೆ ಇಡ್ತಾ ಇದ್ದಾರೆ. ದಯವಿಟ್ಟು ಸ್ನೇಹಿತರೆ, 19 ವಯಸ್ಸಿಗೆ ಈ ಮಗುಗೆ ಸಾವನ್ನ ಮುಖಾಂತರ ಅಂತ್ಯ ಮಾಡಿದ್ದಾರೆ ಅಂತಂದ್ರೆ ಅವರು ಎಷ್ಟು ಕೃತ್ಯುತ್ಯ ಮತ್ತು ಅವರ ದುಷ್ಟತನ, ಅವರ ಒಂದು ಪಿಚಾಚಿಯ ಕೃತ್ಯವನ್ನ ನಡೆದಿದ್ದಾರೆ ಅಂತಂತ ಹೇಳಿದ್ರೆ, ಆ ಹೆಣ್ಣು ಮಗಳು ನರ್ಲಿ ಸತ್ತಿದ್ದಾಳೆ. ಹ್ಯಾಂಗಿಂಗ್, ನೇಣು ಬಿಗಿದುಕೊಂಡು ಮನೆಯಲ್ಲೇ ಸತ್ತಿದ್ದಾಳೆ. ಎತ್ತು ಒತ್ತು ಮುದ್ದಾಡಿ ಆ ಕೈಗಳಲ್ಲಿ ತಾಯಿ ಹೆಣವನ್ನ ಕೈಯಲ್ಲಿ ಹಿಡಿಬೇಕಾದ್ರೆ ಅವ್ರಿಗೆ ಎಷ್ಟು ನೋವನ್ನ ಕೊಟ್ಟಿರ್ತಾರೆ ಅನ್ನೋದನ್ನ ನಾವು 1 ನಿಮಿಷ ನೋಡ್ಬೇಕು. ಆ ಒಂದು ಸಿಚುವೇಶನ್ ಫೇಸ್ ಮಾಡಿರೋ ತಂದೆ ತಾಯಿಗಳು ಯಾವ ರೀತಿ ತಗೊಂಡಿರ್ತಾರೆ ಅನ್ನೋದು ನಾವು ಫೇಸ್ ಮಾಡಬೇಕು. ಈ ಹೆಣ್ಣು ಮಗಳಿಗೆ ಇಂದಿಗೂ ನ್ಯಾಯ ಸಿಕ್ಕಿಲ್ಲ ನಮಗೆ. ದಯವಿಟ್ಟು ತುಂಬಾ ಡಿಲೇ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತ ನಮ್ಗೆ ಅಷ್ಟೊಂದು ನ್ಯಾಯ ಸಿಗುತ್ತಾ? ಅವನು ಆರಾಮಾಗಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಮೀಟರ್ ಬಡ್ಡಿ ಅನ್ನೋದು ನೋಡಿ ಕುಟುಂಬನ ಯಾವ ರೀತಿ ಸರ್ವನಾಶನ ಮಾಡುತ್ತೆ ಅನ್ನೋದಕ್ಕೆ ಈ ಹೆಣ್ಣು ಮಗಳ ಒಂದು ಸಾವೇ ಆಗಿದೆ. ಅಮ್ಮ ಅಲ್ಬೇಡಿ ಅಮ್ಮ, 1 ನಿಮಿಷ. ಆ ಹೆಣ್ಣು ಮಗಳ ತಾಯಿ ಗೌರಮ್ಮ ಅಲ್ಲಮ್ಮ ನಿಮ್ಮ ಹೆಸರು? ಅವ್ರ ತಂದೆ, ಆ ತಂದೆ ಏನ್ ಕೆಲಸ ಮಾಡ್ತಾರೆ ಗೊತ್ತಾ ಸ್ನೇಹಿತರೆ? ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಒಂದು ವ್ಯಕ್ತಿ ಸೆಕ್ಯೂರಿಟಿ ಅಂದ ತಕ್ಷಣ ಎಷ್ಟು ಕೇವಲವಾಗಿ ನೋಡ್ತಾರೆ, ಗೇಟ್ ಹತ್ರ ನಾಯಿಗಿಂತ ಕಡೆಯಾಗಿ ನೋಡ್ತಾರೆ ಅನ್ನೋದನ್ನ ಸೆಕ್ಯೂರಿಟಿ ಕೆಲಸ ಮಾಡೋರ್ನ ಮಾತ್ರ ಗೊತ್ತಿರುತ್ತೆ ಆ ನೋವು ಏನು ಅಂತ. ಎಷ್ಟು ಮಳೆ, ಬಿಸಿಲು, ಗಾಳಿ ಎಂತದೇ ಬರಲಿ ಗೇಟ್ ಹತ್ರ ನಿಂತ್ಕೊಂಡು ತನ್ನ ಕೆಲಸವನ್ನ ಮಾಡ್ತಾನೆ ಸೆಕ್ಯೂರಿಟಿ. ಬಾಯಿಲಿ ಡಬ್ಬ ಡಸ್ಟ್ಬಿನ್ ಎತ್ತಿ ಪಕ್ಕದಲ್ಲಿಡು. ಸೆಕ್ಯೂರಿಟಿ, ನನ್ನ ಕಾರ್ನ ಯಾಕೆ ತೊಳೆದಿಲ್ಲ? ಸೆಕ್ಯೂರಿಟಿ, ಆ ಡೋರ್ನ ಯಾಕೆ ಕ್ಲೋಸ್ ಮಾಡಿಲ್ಲ? ಸೆಕ್ಯೂರಿಟಿ, ಈ ಕಸ ಯಾಕೆ ಇಲ್ಲಿ ಬಂತು, ಹೆಂಗ್ ಬಂತು ಅಂತ ಅವ್ರನ್ನ ಯಾವ ರೀತಿ ನಡೆಸ್ಕೊಂತಾರೆ ಕೆಲವೊಂದು ಜಾಗಗಳಲ್ಲಿ ಅಂತಂದ್ರೆ, ಸೆಕ್ಯೂರಿಟಿ ಕೆಲಸ ಮಾಡಿ ಹೆಣ್ಣು ಮಗಳನ್ನ ಪ್ರೈವೇಟ್
ಕಾಲೇಜುಗಳಲ್ಲಿ, ಪ್ರೈವೇಟ್ ಸ್ಕೂಲಲ್ಲೇ ನನ್ನ ಮಗಳು ಇಂಗ್ಲಿಷ್ ಮೀಡಿಯಮಲ್ಲೇ ಓದ್ಲಿ, ಚೆನ್ನಾಗೇ ಬದುಕಲಿ, ಚೆನ್ನಾಗಿ ನಾವು ಬೆಳೆಷ್ಟು ಕಷ್ಟ ಯಾರು ಬೆಳಬಾರ್ದು ಅನ್ನೋದಕ್ಕೋಸ್ಕರ ತನ್ನ ಹೊಟ್ಟೆಯನ್ನ ಕಟ್ಕೊಂಡು 3 ಹೊತ್ತು ತಿನ್ನೋದನ್ನ 1 ಹೊತ್ತು ತಿನ್ಕೊಂಡು ಮಕ್ಕಳನ್ನ ಸಾಕಿ ಸಲಗಿ ಇವತ್ತು ಮಣ್ಣು ಪಾಲು ಮಾಡ್ತಾ ಇದ್ದಾರೆ. ಮಣ್ಣು ಪಾಲು ಆಗೋಗಿದೆ. ನಮಸ್ಕಾರ, ನಿಮ್ಮ ಹೆಸರು? ಮುನಿಯಪ್ಪ. ನಿಮ್ಮ ಮಗಳು ಸತ್ಯ ಎಷ್ಟು ದಿನ ಆಯ್ತು? ಏನ್ ಹೆಸರು ನಿಮ್ಮ ಮಗಳ ಹೆಸರು? ಗೀತಾಂಜಲಿ. ಏನಾಯ್ತು ಹೇಳಿ. ತಾಯಿ ಅಳ್ತಾ ಇದ್ದಾರೆ, ಅವ್ರ ನೋವನ್ನ ನಾವು ತಾಯಿಗೆ ಸಮಾಧಾನ ಏನಂತ ಹೇಳೋಣ? ಏನೋ ಒಂದು ವಸ್ತು ಕಳ್ತನ ಆಗೋಗಿತ್ತು ಅಂದ್ರೆ, ಮಿಸ್ ಆಗೋಗಿತ್ತು ಅಂತಂದ್ರೆ ಹುಡುಕಿ ತಂದ್ಕೊಡ್ತೀರಿ, ಇಲ್ಲ ಒಡೆದೋಯ್ತು ಅಂದ್ರೆ ಬೇರೆ ತಂದ್ಕೊಡ್ತೀವಿ ಅಂತ ಸಮಾಧಾನ ಮಾಡ್ಬೋದು. ಹೊಟ್ಟೆಲಿ ಹೊತ್ತು ಸಾಕಿ ಸಲಿಗೆ 19 ವರ್ಷ ಸಾಕಿದ ಮಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾಳೆ. ಆ ತಾಯಿಗೆ ನಾವು ಏನು ಸಮಾಧಾನ ಹೇಳಕ್ ಆಗೋದಿಲ್ಲ ಸದ್ಯಕ್ಕೆ. ನೀವು ತಂದೆ ಸ್ವಲ್ಪ ಗಟ್ಟಿ ಮನ್ಸು ಮಾಡ್ಕೊಂಡು ಏನಾಯ್ತು ತೊಂದರೆ, ಏನಕ್ಕೋಸ್ಕರ ಈ ಮಗು ಸತ್ಲು ಅಂತ ದಯವಿಟ್ಟು ಹೇಳಿ, ಜನರ ಮುಂದೆ ಇಡೋಣ. ಖಂಡಿತವಾಗ್ಲೂ ನ್ಯಾಯಕ್ಕೋಸ್ಕರ ನಾವು ಫೈಟ್ ಮಾಡೋಣ. ನಿಮ್ಮ ಮಗುಗೆ ಸಾವಿಗೆ ಕಾರಣಕರ್ತರು ಯಾರು, ಏನು, ಯಾವ ರೀತಿ ಕಿರುಕುಳ ಕೊಟ್ಟರು ಅನ್ನೋದನ್ನ ಧೈರ್ಯವಾಗಿ ಜನರ ಮುಂದೆ ಹೇಳೋಣ. ಅಧಿಕಾರಿಗಳ ಒಂದು ಗಮನಕ್ಕೆ ತಗೊಂಡೋಗೋಣ. ಕಾನೂನು ಚೌಕಟ್ಟಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಅಡಿಯಲ್ಲಿ ಅವರಿಗೆ ಕ್ರಮವನ್ನ, ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋಣ. ಯಾಕಂದ್ರೆ ನೀವು ದಲಿತ ಸಮುದಾಯದ ಕುಟುಂಬನೇ. ಓಡಾಡಿದ್ದೀರಾ, ಮಾಡಿದ್ದೀರಾ, ಹೋರಾಟಗಳು ಮಾಡಿದ್ದೀರಾ, ಎಷ್ಟೋ ದಲಿತ ಕುಟುಂಬಕ್ಕೆ ನ್ಯಾಯ ಕೊಟ್ಟಿದ್ದೀರಾ ಒಂದು ಟೈಮಲ್ಲಿ. ಆದರೆ ಹೊಟ್ಟೆ ಪಾಡು ಅಂತ ಬಂದಾಗ ಯಾವುದಾದ್ರೂ ಏನು ಕೆಲಸ, ಮಕ್ಕಳನ್ನ ಸಾಕಬೇಕು, ಜವಾಬ್ದಾರಿ, ನಾನು ಹೋಗ್ಲೇಬೇಕು ಅಂತ ಹೋಗಿದ್ದೀರಾ ಅಲ್ವಾ? ಅಮ್ಮ ಹೇಳಮ್ಮ, ಏನಮ್ಮ ತೊಂದರೆ ಆಯ್ತು? ಹೆಂಗಮ್ಮ ನಿಮ್ಮ ಮಗಳು ಸಾವು ಏನಾಯ್ತು? ರವಿ ಅನ್ನೋರು ಫೈನಾನ್ಸ್ ಅಲ್ಲಿ ಬಡ್ಡಿ ಕೊಟ್ಟು ಈ ತರ ಚಿತ್ರಹಿಂಸೆ ಕೊಟ್ಟು ಇವತ್ತು ನನ್ನ ಮಗಳು ಬಲಿ ಆಗೋ ಸ್ಥಿತಿ ಬಂದ್ಬಿಡ್ತು ಮೇಡಮ್. ಯಾರಾದ್ರೂ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿದ್ರೆ ನನ್ ಸ್ಟೇಷನ್ಗೆ ಹೋಗಕ್ಕೂ ಆಗ್ತಾ ಇರಲ್ಲ, ಕೈಯಲ್ಲಿ ದುಡ್ಡಿಲ್ಲ. ಯಾವ್ದು ನ್ಯಾಯ ಸಿಗ್ತಲ್ಲಿ ನಾನು ಸ್ಟೇಷನ್ಗೆ ಹೋಗ್ತೀನಿ, ನೀನ್ ಯಾರ ಮೇಲೆ ಕಂಪ್ಲೇಂಟ್, ನನ್ನ ಮೇಲೆ ಯಾರಿಗಾದ್ರೂ ನನ್ನ ವಿಷಯ ಹೇಳಿದ್ರೆ ನನ್ನ ದುಡ್ಡು ಇಟ್ಟುಬಿಟ್ಟು ನೀನು ಮಾತಾಡುವಂತ ಚಿತ್ರಹಿಂಸೆ ಯಾಕಾದ್ರೂ ಆಗ್ಲಾಗ್ತಾ ಇತ್ತು, ಯಾಕಾದ್ರೂ ರಾತ್ರಿ ಆಗ್ತಾ ಇತ್ತು ಅಂತ ತುಂಬಾ ನಮ್ ಕುಟುಂಬ ಹಿಂಸೆಗಳು ಪಟ್ರಿ ಮೇಡಮ್. ಅಷ್ಟು ಟಾರ್ಚರ್ ಕೊಡ್ತಿದ್ದ. ಒಟ್ಟಿಗೆ ಒಂದೇ ಸಲ ಸಾಯಿಸ್ಬಿಡಪ್ಪ ಅಂದ್ಬಿಟ್ಟು ಹೇಳಿದ್ರು, ಬಡ್ಡಿ ಕಟ್ಕೊಂತ ಬಂದ್ರು ನೀನ್ ಬಿಟ್ಟಿಲ್ಲ ಮೇಡಮ್. ನಾನ್ ದುಡ್ಡು ಇಟ್ಬಿಟ್ಟು ನೀನೇನ್ ಬೇಕೋ ಮಾಡಿ, ನಾನು ದುಡ್ಡಿಟ್ಟು ಏನ್ ಮಾಡು, ಮೀಟರ್ ಬಡ್ಡಿ 10 ರೂಪಾಯಿ ಬಡ್ಡಿ, 15 ರೂಪಾಯಿ, 8 ರೂಪಾಯಿ ತರ ಬಡ್ಡಿ ತಿಂದು ನನ್ನ ಮಗಳನ್ನ ಪೊಲೀಸ್ ತಕೊಂಡ್ಬಿಟ್ಟ ಮೇಡಮ್ ಇವತ್ತು. ಸಮಾಧಾನ ಮಾಡ್ಕೊ, ಸಮಾಧಾನ ವಾಪಸ್ ತಗೊಂಡ. ಅದು ನನ್ನ ಮಗಳು ಬರ್ತಾಳ, ನನ್ನ ಮಗಳು ಬರ್ತಾಳ. 19 ವರ್ಷಕ್ಕೂ 5 ವರ್ಷ ಮೇಡಮ್ ನನ್ನ ಮಗು. ಅಂತ ಮಗುನ ಆರೋಗ್ಯನ ಸಾಗಿದೆ, ಕೈಯಲ್ಲಿ ಮಣ್ಣು ಮಾಡ್ಬೇಕು, ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕಂದ್ರೆ ಅಂತ ತಾಯಿಗೂ ಅಯ್ಯೋ ಯಾವ ಶತ್ರುಗೂ ಬೇಡ ಮೇಡಮ್ ಈ ಪರಿಸ್ಥಿತಿ. ಮನೆ ಕಟ್ಟಾಗಿ ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲಾ ಕಸಿನ್ ಬ್ರದರ್ ತರ ಬಂದು ನಾನಿದ್ದೀನಿ ಅಂತ ಮೀಟರ್ ಬಡ್ಡಿ ತರ ಕೊಡಿಸಿ ಚಿತ್ರಹಿಂಸೆ ಮಾಡಿ ಅಲ್ಲದ ಆರಂಭನ ನನ್ನ ಮಗಳ ಮೇಲೆ ವಹಿಸಿ ಕಳ್ಳಿಯನ್ನು ಪಟ್ಟ ಕಟ್ಟಿ ನನ್ನ ಮಗಳು ಇವತ್ತು ಜೀವಂತವಾಗಿಲ್ಲ. ಆದ್ರೂ ನ್ಯಾಯ ಸಿಗ್ಲಿಲ್ಲ. ನಮ್ಮ ಮಗಳಿಗಾಗಿರೋ, ನನಗಾಗಿರೋ, ನನ್ನ ಕುಟುಂಬಕ್ಕಾಗಿರೋ ಬೇರೆ ಯಾವ ಹೆಣ್ಣು ಮಕ್ಕಳು ಆಗ್ಬೋದು. ದಯವಿಟ್ಟು ನ್ಯಾಯ ಕೊಡಿಸಿ ಮೇಡಮ್. ನನ್ನ ಮಗಳ ಆತ್ಮಕ್ಕಾದ್ರೂ ಶಾಂತಿಗೊಳ್ಳಿ. ಬದುಕಿರೋವಾಗಾದ್ರೂ ನ್ಯಾಯ ಕೊಡಕ್ ಆಗ್ಲಿಲ್ಲ ಅಂತ ಪಾಪಿ ತಾಯಿ ನಾನು. ಫೈನಾನ್ಸ್ ಕೈಯಟ್ಟು ಬಿಟ್ಟು ಇವತ್ತು ನನ್ನ ಮಗುನಿಂದ ಮಣ್ಣು ಮಾಡೋ ಪರಿಸ್ಥಿತಿ ಬಂದ್ಬಿಡ್ತದೆ. ಸಮಾಧಾನ ಮಾಡಿ, ಸಮಾಧಾನ ಮಾಡಿ, ಸಮಾಧಾನ ಮಾಡಿ, ಅವ್ರಿಗೆ ಸಮಾಧಾನ ಮಾಡಿ, ಸಮಾಧಾನ. ನೀರೊಂಚೂರು ಕೊಡಿ. ಅಲ್ಬೇಡೆ ಮಾಮ. ಅಂದ್ರೆ ನಾವು ಏನಂತ ಹೇಳೋಣ ಇದಕ್ಕೆ? ಮೀಟರ್ ಬಡ್ಡಿ ವ್ಯವಹಾರದಿಂದ ಒಂದು ಪ್ರಾಣಗಳು ಹಾರಿ ಹೋಗುತ್ತೆ ಅಂತಂದ್ರೆ ಅಮ್ಮ ಈ ತರ ಸಾಕಿದ್ರೆ ನನ್ನ ಮಗುನ ಹಾಳ ದುಡ್ಡು ಅಂತ ಎಲ್ಲ ಹೆಲ್ಪ್ ಮಾಡೋ ತರ ಮಾಡಿ ಬಡ್ಡಿಗಿನ್ನ ಇವಾಗ ಚಿತ್ರಹಿಂಸೆ ಕೊಟ್ಟು ನನ್ನ ಮಗುಗೊಂಥರ ಚಿತ್ರಹಿಂಸೆ ಕೊಟ್ಟು ನನ್ನ ಮಗುನೇ ಪೊಲೀಸ್ ತಕೊಂಡ್ಬಿಟ್ರು. ಅದೇವ್ರು ನನ್ನ ಪ್ರಾಣ ತಗೊಂಡು ನನ್ನ ಮಗುನ್ ಉಳಿಸ್ಕೊಳಕ್ಕೆ ನ್ಯಾಯ ಕೊಡ್ಸಪ್ಪ ಅದೇವ್ರೆ. ಖಂಡಿತ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ. ಖಂಡಿತ ಅಧಿಕಾರಿಗಳ ಗಮನಕ್ಕೆ, ಜನರುಗಳ ಗಮನಕ್ಕೆ ತೆಗೆದುಕೊಂಡು ಹೋಗೋಣ. ಅವನು ಯಾರು ಈ ಮಗು ಸಾವಿಗೆ ಕಾರಣಕರ್ತರಾಗಿರ್ತಾರೋ ಖಂಡಿತ ಅವನ್ನ ಜನರ ಮುಂದೆ ನಿಲ್ಸೋಣ. ಕಾನೂನು ಚೌಕಟ್ಟಲ್ಲಿ ಅವನ ಮೇಲೆ ಏನ್ ಕ್ರಮ ತಗುತ್ತೋ
ತಂದೆ ಮಗ ಒಂಥರ ಹಿಂಸೆ ಕೊಟ್ರೆ, ಆ ತಂದೆ ಬಡ್ಡಿ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ನನ್ ಮಗ ನೀನ್ ಕೊಡೋವರ್ಗು ನಿನ್ ಮನೇಲಿ ಇಟ್ಕೊಂತ ಇಂತ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಗೊತ್ತಿರ್ಲಿಲ್ಲ. ಕರ್ಕೊಂಡೋಗಿ ಈ ತರ ಬ್ಲಾಕ್ ಮೇಲ್ ಮಾಡಿ ದುಡ್ಡು ತಗೊಂಡ ನನ್ ಮಗನ್ ಬಲಿನ ತಗೊಂಡ್ಬಿಟ್ಟ. ಇವತ್ ನನ್ ಮಗಳಿಗೆ ನ್ಯಾಯ ಕೊಡಿ 13 ದಿನ ಆಯ್ತು ಈ ಕೈಯಲ್ಲೂ ಮಣ್ಣು ಮಾಡಿ ನನ್ ಮಗನ್ ನ್ಯಾಯ ಕೊಟ್ಟಿಲ್ಲ. ಈ ವಿಷಯ ಎಲ್ಲ ಗೊತ್ತಾಗಿ ಚಿಕ್ಕ ಹೆಂಡತಿ ಪವಿತ್ರ ಅಂತ ಹುಡುಗಿ ನನ್ನ ಮಗಳ ರೂಮ್ ಬಂದ್ಬಿಟ್ಟು ಕಾಲು ಹಿಡ್ಕೊಂಡಕ್ಕ ಏನೇ ತಪ್ಪು ಮಾಡ್ಲಿ ನನ್ ಗಂಡನ್ ಕ್ಷಮಿಸ್ಬಿಡು ಅಂಜು ಅಂಜು ಅಂದ್ಕೊಂಡು, ಅಕ್ಕ ನೀನು ಕ್ಷಮಿಸ್ಬಿಡಕ್ಕ ಅಂತ ಅವ್ರ ಹಂಗೆ ಕ್ಯಾರೆಕ್ಟರ್ ಸರಿ ಇಲ್ಲ, ನಾನು ಎಷ್ಟು ಹೇಳುದು ನನ್ ಮಾತು ಕೇಳ್ತಾ ಇಲ್ಲ ಅಂದ್ಬಿಟ್ಟು ಬಂದು ಕಾಲಿಗೆ ಬಿದ್ದು ಬಿಟ್ಲು. ಆ ಚಿಕ್ಕ ಮಗ ದೊಡ್ಡ ಹೆಂಡತಿ ಮಕ್ಕಳು ಹಿಂಗಾರ ಬ್ಲಾಕ್ ಮೇಲ್ ಮಾಡಿ ನನ್ ಮಗನ್ ಸಾಯಿಸೇ ಬಿಟ್ರು. ಇವಾಗ ನನ್ ಮಗಳು ಸಿಗ್ತಾಳ, ನನ್ ಮಗು ನ್ಯಾಯ ಆದ್ರೂ ಕೊಡ್ಸಿಯಪ್ಪ. 5 ಜನ ಕಾರಣ, ಚಿಕ್ಕ ಮಗು ಒಂದಿದೆ ಶಗ್ಲಿ ಶಾರೂನ್ ಅಂತ, ಅಕ್ಕ ಆ ರೂಮ್ ಹೋದ್ಲು, ಅಕ್ಕ ಈ ರೂಮ್ ಹೋದ್ಲು ಅರ್ಧ ಗಂಟೆ. ಆ ಮಗು ಟೈಮ್ ನೋಡಕ್ ಬರ್ತಾ ಇಲ್ಲ. 5 ವರ್ಷ ಮಗು ಟೈಮ್ ನೋಡಕ್ ಬರುತ್ತಾ ಹೇಳ್ರಿ ನೀವೇನೆ? ಆ ರೂಮಲ್ಲಿ ಒಂದ್ ಅರ್ಧ ಗಂಟೆ, ಈ ರೂಮಲ್ಲಿ ಅರ್ಧ ಗಂಟೆ ಹೋಗಿ ಕಬೋರ್ಡ್ಗಳೆಲ್ಲ ಚೆಕ್ ಮಾಡ್ತಾ ಇದ್ಲ ಅಕ್ಕ ಅಂತ. ಆ ಮಗು ಸಾಕ್ಷಿ ಹೇಳ್ತಾ ಇದ್ದೆ ಅಂದ್ರೆ ನೀವ್ ನಂಬ್ತೀರಾ? ನನ್ ಮಗು ಕಳ್ತನ ಮಾಡೋ ಅವಶ್ಯಕತೆ ನಮ್ಗಿಲ್ಲ. ಅಂದ್ರೆ ನಿಮ್ ಮಗು ಸಾವಿಗೆ ಕಾರಣ ಆಗಿರೋದು ಮೀಟರ್ 5 ಜನ. ಹುಡುಗಿ ಮಕ್ಕಳು 2 ಗಂಡು ಮಕ್ಕಳು, ಚಿಕ್ಕ ಹೆಂಡತಿ ಮಗಳು, ಚಿಕ್ಕ ಹೆಂಡತಿ ಮತ್ತೆ ಅವ್ರ ಅಪ್ಪ ರವಿ, 5 ಜನ ಕಾರಣ. ಇದು ಪ್ರಿಫರೆನ್ಸ್ ಕೊಡ್ತಾ ಇದ್ದಿದ್ದು ಜೈರಾಮ್ ಅಂತ. ಆ ಹುಡುಗ ಬಂದ್ಬಿಟ್ಟು ನಮ್ ದೊಡ್ಡಪ್ಪ ಮಗನೇ, ಆದ್ರೂ ಅವ್ನ ನ್ಯಾಯ ನೀತಿ ಏನು ಮಾತಾಡ್ತಾ ಇರ್ಲಿಲ್ಲ. ಕುಡಿದು ಬಿಟ್ಟು ಬಂದು ಅವನೊಂಥರ ಹಿಂಸೆ ಕೊಡ್ತಾ ಇದ್ದ. ಮಾಡ್ದಾರ ತಪ್ಪಿಗೆ ನೀನ್ ಯಾಕಮ್ಮ ತಪ್ಪು ಮಾಡ್ದೆ ಅಂದ್ಬಿಟ್ಟು ಜೈರಾಮ್ನು ಒಂಥರ ಟಾರ್ಚರ್. ನೀನೇನಾದ್ರು ನನ್ನ ಎದುರಾಕೊಂಡ್ರೆ, ರವಿ ಹೇಳ್ತಾ ಇದ್ದಿದ್ ಮಾತು, ಫೈನಾನ್ಸ್ ಹೆಲ್ಪ್ ಮಾಡಿದೀನಿ, ಮಾಡ್ತಾ ಇದ್ದೀನಿ, ಮಾಡ್ತಾನೆ ಇರ್ತೀನಿ. ನಿನ್ ಹಳ್ಳಕ್ ತಳ್ಳೋದು ನಾನು, ಗಡ್ಡೆಗೆ ಹಾಕೋದು ನಾನು, ನಿಮ್ಮವ್ರು ಯಾರು ನಿನ್ಗೆ ಸಪೋರ್ಟ್ ಬರಲ್ಲ. ಎಲ್ಲೋದ್ರು ನನ್ನ ಹತ್ರ ಲಕ್ಷ ಇದೆ, ನಾನ್ ಕೊಟ್ಟುಬಿಟ್ಟು ಸೇವ್ ಆಗ್ತೀನಿ. ಬಟ್ ನೀನ್ ಹೆಂಗ್ ಆಗ್ತೀನಿ, ನೀನ್ ಬೀದಿ ಬಿಕಾರಿ ಅಂತ ಚುಚ್ಚಿ ಮಾತಾಡಿ. ಅಲ್ಲಮ್ಮ, ಇಷ್ಟೆಲ್ಲ ಅವ್ರು ನಿಮ್ಗೆ ನಿಮ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾಗ, ನಿಮ್ ಮೇಲೆ ಒಂದು ಹರಾಸ್ಮೆಂಟ್ ಮಾಡ್ತಾ ಇದ್ದಾಗ, ದೌರ್ಜನ್ಯ ಮಾಡಿದಾಗ ನೀವು ಕಾನೂನು ಕ್ರಮ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಗಿತ್ತಲ್ಲ. ಪೊಲೀಸ್ ಸ್ಟೇಷನ್ ಹೋಗೋದಕ್ಕೆ ಬಿಟ್ಟಿಲ್ಲ ಸಿಸ್ಟರ್, ಬಿಟ್ಟಿಲ್ಲ. ಅದ್ ಯಾಕೆ ಬಿಟ್ಟಿಲ್ಲ ಅಂದ್ರೆ ನನ್ನ ಹತ್ರ ಲಕ್ಷ ತರ ಅಂತ ಇದ್ದ, ತೊಡೆ ತೊಟ್ಕೊಂಡು ನನ್ನ ಹತ್ರ ಲಕ್ಷ ಕೊಳಿತಾ ಇದ್ದ. ಆ ಲಕ್ಷ ಒಂದು ಟೈಲರ್ಗೆ ಒಂದು ಪ್ಯಾಂಟ್ ಶರ್ಟ್ ಹೊಲ್ದ್ರೆ ಸ್ಟಿಚ್ ಮಾಡಿದ್ರೆ 900 ರೂಪಾಯಿ ಬರೋ ಅಮೌಂಟ್ ಅಲ್ಲಿ ಹೆಂಗೆ ಲಕ್ಷಾಂತರ ರೂಪಾಯಿ ಬರುತ್ತೆ ಅಂತ ಎಲ್ಲಾರು ಶಾಕ್ ಆಗ್ತಿದ್ರು. ಆದ್ರೆ ಇವ್ನ್ಗೆ ಹೆಂಗ್ ಬರ್ತಾ ಇತ್ತು ಲಕ್ಷ. ನಾನೇನೋ ಕೈ ಚಾಚ್ಬಿಟ್ಟಿದೀನಿ ಬಿಡಪ್ಪ ಅಂತ ಎಲ್ಲಾರು ಸಹಿಸ್ಕೊಂಡು ನಾವು ಚರ್ಚ್ಗೆ ಹೋಗ್ತಾ ಇದ್ವಿ, ಪ್ರೇಯರ್ ಮಾಡ್ತಾ ಇದ್ವಿ, ದೇವ್ರಿಗೆ ಒಪ್ಪಿಸ್ಬಿಟ್ಟು ನಾವು ಸೈಲೆಂಟ್ ಆಗಿ ಇದ್ದಷ್ಟು ಅವ್ನಿಗೆ ಹಿಂಸೆ ಕೊಡಕ್ ತುಂಬಾ ಟಾರ್ಚರ್ ಮಾಡ್ದ. ಫೈನಾನ್ಸಿಯಲ್ಲೇ ತುಂಬಾ ಈ ಫಿಸಿಕಲಿ ಮೆಂಟಲಿ ಟಾರ್ಚರ್ ಕೊಟ್ಟು ಸಾಯೋಕ್ಕೂ ಆಗ್ದಿರೋ, ಬದುಕೋಕ್ಕೂ ಆಗ್ದಿರೋ ಸ್ಥಿತಿಗೆ ನಮ್ ಕುಟುಂಬ ತಂದ್ಬಿಟ್ಟು ಇವತ್ ನನ್ ಮಗಳ್ ಬಲಿ ತಗೊಂಡ್ಬಿಟ್ಟ. ಬದುಕಿದ್ದಾಗೂ ನ್ಯಾಯ ಸಿಗಲ್ಲ ಸಿಸ್ಟರ್. ಹೇಳ್ತೀನಿ, ನೀವು ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ರೀಸನ್